ರಾಜ್ಯದಲ್ಲಿ ಈ ಹೊಸ ತಳಿ ಒಮಿಕ್ರಾನ್ನ ಉಪತಳಿ JN1 ಆರ್ಭಟ ಶುರುವಾಗಿದೆ. ಇದರ ಟೆನ್ಷನ್ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಆತಂಕದ ವಾತಾವರಣ ರಾಜ್ಯದಲ್ಲಿ. ಈವರೆಗೂ ಕೂಡ ಈ ಸೋಂಕು ಆಕ್ಟಿವ್ ಕೇಸಸ್ ರಾಜ್ಯದಲ್ಲಿ ಹೆಚ್ಚಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. 35 ಮಂದಿಗೆ ರೂಪಾಂತರಿ ತಳಿ JN1 ವೈರಸ್ ತಗುಲಿದೆ. JN1 ವೈರಸ್ಗೆ ರಾಜಧಾನಿ ಬೆಂಗಳೂರು ಹಾಟ್ಸ್ಪಾಟ್ ಆಗಿದೆಯಾ? ಬೆಂಗಳೂರಿನಲ್ಲಿ 20 JN ಪ್ರಕರಣಗಳು ನಿನ್ನೆ ದಾಖಲಾಗಿದ್ವು. ಕಲಬುರಗಿಯಲ್ಲಿ ಬಾಲಕಿಯಲ್ಲಿ ರೂಪಾಂತರಿ ಪತ್ತೆಯಾಗಿತ್ತು. JN1 ವೈರಸ್ ಕಾಟ. ಹೊಸ ವರ್ಷಕ್ಕೆ ಹೊಸ ರೂಲ್ಸ್ ಏನಾದರೂ ತರ್ತಾರಾ? ಇಂದು ಸಂಪುಟ ಉಪಸಮಿತಿಯ ಮೊದಲ ಸಭೆಯನ್ನು ಸರ್ಕಾರ ಕರೆದಿದೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಸಬ್ ಕಮಿಟಿ ಮೀಟಿಂಗ್ ಆಗುತ್ತೆ. ಸಮಿತಿಯ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಭೆಯಾಗುತ್ತೆ. ಮಾನ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಮಿತಿಯ ಅಧ್ಯಕ್ಷರು ಕೂಡ. ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಗುತ್ತೆ. ಈ ಮೀಟಿಂಗ್ನಲ್ಲಿ ಈ ಕೋವಿಡ್ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ರಾಜ್ಯದಲ್ಲಿ. ಬೆಂಗಳೂರಿನಲ್ಲಿ ಹಾಟ್ಸ್ಪಾಟ್ ಆದಂಗೆ ಕಾಣಿಸ್ತಾ ಇದೆ. ಇಲ್ಲಿವರೆಗೂ ಕೂಡ 35 ಪ್ರಕರಣಗಳು ಈ ಹೊಸ ತಳಿ JN1 ಇದು ಇನ್ಫೆಕ್ಟ್ ಆಗಿರೋದ್ರ ಬಗ್ಗೆ ಈಗ ಮಾಹಿತಿ ಇದೆ. ಇದೆಲ್ಲದರ ಕುರಿತಾಗಿ ಮುಂದೆ ಹೊಸ ವರ್ಷದ ಸಂಭ್ರಮಾಚರಣೆ ಇರೋದ್ರಿಂದಾಗಿ ಮುನ್ನೆಚ್ಚರಿಕಾ ಕ್ರಮ ಏನು ಅನ್ನೋದ್ರ ಬಗ್ಗೆ ಉಪಸಮಿತಿಯ ಸಭೆ ಇವತ್ತು 12 ಗಂಟೆಗೆ ನಡೆಯುತ್ತೆ. ನಮಗೆ ಮಾಹಿತಿ ಇರೋದು 34 JN.1 ಕೇಸಸ್ ಬಂದಿದೆ ಅಂತ ರಾಜ್ಯದಲ್ಲಿ. ಇನ್ನು ಬೇರೆ ಬೇರೆ ಮಾಹಿತಿಗಳನ್ನು ನೋಡೋಣ. ಇನ್ನು ಬೇರೆ ಹೊಸ ಮಾಹಿತಿಗಳು ಬಂದಿದ್ದಾರೆ. ಇವತ್ತು ಹೇಗೋ ನಮ್ಮ ಸಚಿವ ಸಂಪುಟದ ಉಪಸಮಿತಿ ಸಭೆ ಇದೆ 12 ಗಂಟೆ. ಆ ಸಭೆಯಲ್ಲಿ ತಾಂತ್ರಿಕ ಸಲಹಾ ಸಮಿತಿಯ ಶಿಫಾರಸುಗಳು ಮತ್ತು ಬೇರೆ ಬೇರೆ ತಿಳ್ಕೊಂಡು ಮುಂದೆ ಏನು ಮಾಡಬೇಕು ಅಂತ ಅದನ್ನು ಚರ್ಚೆ ಮಾಡ್ತೀವಿ. ಆದರೆ JN.1 ಇದೆ ಅಂತ ನಾವು ಆವತ್ತಿಂದ ಮೊದಲನೇ ದಿವಸದಿಂದ ಹೇಳ್ತಾ ಇದ್ದೀವಿ. ಇದು ದೃಢೀಕರಣಕ್ಕೋಸ್ಕರ ಅದನ್ನು ಕಳಿಸಿರೋದು. ಈ ಥರ ದೃಢೀಕರಣ ಆಗಿದೆ. ಕೋವಿಡ್ ಬಂದಿರೋದು. ಈಗ ನಾವು ಹೆಚ್ಚು ಟೆಸ್ಟ್ ಮಾಡ್ತಾ ಇದ್ವಿ. ಈಗ ನಿನ್ನೆಗೆ 3,500 ನಿನ್ನೆ ಮಾಡಿದ್ದು. ಇವತ್ತು ಇನ್ನೂ ಆಗ್ತದೆ. ಕನಿಷ್ಠ 5,000 ಅಂತ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಸೊ ಹೆಚ್ಚು ಕೇಸಸ್ ಟೆಸ್ಟ್ ಮಾಡಿದಷ್ಟು ಹೆಚ್ಚು ನಮಗೆ ಪಾಸಿಟಿವ್ ಮತ್ತು ಎಷ್ಟಿದೆ ಅಂತ ಗೊತ್ತಾಗ್ತದೆ. ಆದರೆ ಮುಂದೆ ಏನು ಮಾಡಬೇಕು ಅಂತ ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಆಗಲಿ, ಅದ ನಂತರ ನಾವು ಹೇಳ್ತೀವಿ. ಕಂಡೀಷನ್ ಅಂತ ಏನು ಹೇಳಿದ್ರೆ, ಈಗ ಅದೇ ಕಂಡೀಷನ್ನು ಇವಾಗ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇರ್ಬೋದು, WHO ಗೈಡ್ಲೈನ್ಸ್ ಇರ್ಬೋದು, ಬೇರೆ ರಾಜ್ಯಗಳಲ್ಲಿ ಕೂಡ ಎಲ್ಲೂ ಯಾವುದೇ ರೀತಿಯ ಬೇರೆ ನಿರ್ಬಂಧನೆ ಹಾಕುವಂಥದ್ದು ಏನೂ ಮಾಡಿಲ್ಲ. ಸೊ ಅದರಿಂದ ಇದ್ರ ಬಗ್ಗೆ ಎಲ್ಲ ಏನು ಹೇಳಿದ್ರು ಅಂತ ಹೇಳಿದ್ರೆ, ಇದು ಹೆಚ್ಚು ಯಾವುದೇ ರೀತಿಯ ಒಂದು ಹಾನಿಕಾರ ಅಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಎಲ್ಲ. ಸೊ ನಾವು ನಮ್ಮ ಪ್ರತಿನಿಧಿ ದೀಪ್ತಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಲೈವ್ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಎಲ್ರಿಗೂ ಈಗ ಇರುವಂಥ ಕುತೂಹಲ, ಹೊಸ ವರ್ಷದ ಸಂಭ್ರಮಾಚರಣೆಗೆ ಟಫ್ ರೂಲ್ಸ್ ಏನಾದರೂ ತಂದು ಅದಕ್ಕೆ ಕಡಿವಾಣ ಹಾಕ್ತಾರಾ ಅನ್ನೋದು. 12 ಗಂಟೆಗೆ ಮೀಟಿಂಗ್ ಇದೆ. ಏನೇನು ಮಹತ್ವ ಇದೆ ಈ ಮೀಟಿಂಗ್ಗೆ, ಮತ್ತು ಈಗ ಯಾವ ಹಂತದಲ್ಲಿದೆ ಈ JN1 ವೈರಸ್? ಹೆಚ್ಚಿನ ಅಪ್ಡೇಟ್ ಏನಿದೆ ದೀಪ್ತಿ? ರಂಜಿತ್, ಇನ್ನು ಕೆಲವೇ ಗಂಟೆಗಳಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಈ ಮಹತ್ವದ ಸಭೆ ನಡೀಲಿಕ್ಕಿದೆ. ಸರ್ಕಾರದ ವತಿಯಿಂದ ರಚನೆ ಮಾಡಿರುವಂತಹ ಕೋವಿಡ್ ಸಂಪುಟ ಸಮಿತಿಯ ಸದಸ್ಯರು ಸೇರಿ ಒಂದು ಮೀಟಿಂಗನ್ನು ಮಾಡ್ತಾರೆ. ನಂತರ ಇದಾಗಿ ಮೀಟಿಂಗ್ ಆಗಿ ಮೀಡಿಯಾ ಬ್ರೀಫಿಂಗನ್ನು ಇವರು ದಿನೇಶ್ ಗುಂಡೂರಾವ್ ಅವರು ಮಾಡಲಿಕ್ಕಿದ್ದಾರೆ. ಅಂದರೆ ಪ್ರಮುಖವಾಗಿ ಈಗ ಎಲ್ಲರೂ ಕಣ್ಣು ಇರುವಂಥದ್ದು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಏನಾದರೂ ಕಡಿವಾಣ ತಡ್ತಾರಾ, ಟಫ್ ರೂಲ್ಸ್ನ ಜಾರಿ ಮಾಡ್ತಾರಾ ಅಂತ. ಆದರೆ ನಾವು ಸಚಿವರನ್ನು ಮಾತಾಡಿಸುವಂತಹ ಸಂದರ್ಭದಲ್ಲಿ ನಮಗೆ ಆ ರೀತಿಯ ಯಾವುದೋ ಆಲೋಚನೆ ಇಲ್ಲ. ಟ್ಯಾಕ್ ಅವರು ಕೂಡ ಅಂತಹ ಅಭಿಪ್ರಾಯವನ್ನು ಕೊಟ್ಟಿಲ್ಲ. ಯಾಕಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ JN.1 ಪತ್ತೆ ಆಗಿರುವಂತಹ ರಾಜ್ಯಗಳಲ್ಲಿ ಪ್ರತ್ಯೇಕವಾದಂತಹ ರೂಲ್ಸನ್ನೇನು ತಂದಿಲ್ಲ. ಹೀಗಾಗಿ ಇಲ್ಲೂ ತರುವಂತಹ ಅವಶ್ಯಕತೆ ಇಲ್ಲ. ಸ್ಪ್ರೆಡ್ಡಿಂಗ್ ರೇಟನ್ನು ನೋಡಿಕೊಂಡು ಇನ್ನೂ 1-2 ದಿನ ಕಾದು ನಂತರ ಏನಾದರೂ ತರಬೇಕಾ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತೀವಿ ಅಂತ. ಆದರೆ ಒಂದಿಷ್ಟು ಮಾರ್ಗಸೂಚಿಗಳ ಬದಲಾವಣೆ ಆಗುವ ಸಾಧ್ಯತೆಗಳಿದೆ. ಅಂದರೆ ಎಲ್ಲೆಲ್ಲ ಜನಸಂದಣಿ ಇರುತ್ತೋ ಅಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಹಾಕೊಳ್ಳಬೇಕು ಅಂತ ಹೇಳಿ ಸೂಚನೆಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಇನ್ನು ನಾಳೆಯಿಂದ 5,000ದಷ್ಟು ಕೋವಿಡ್ ಟೆಸ್ಟ್ಗಳನ್ನು ಮಾಡೋದಕ್ಕೂ ಕೂಡ ಈಗಾಗಲೇ ಆರೋಗ್ಯ ಸಚಿವರು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ರೂಲ್ಸ್ ಅಂತಹ ಬದಲಾವಣೆ ಆಗೋದಿಲ್ಲ, ಆದರೆ ಕೆಲವೊಂದು ಮಾರ್ಪಾಡುಗಳು ಆಗುವಂತಹ ಸಾಧ್ಯತೆ ಇದೆ. ಎಲ್ಲನೂ ಕೂಡ ಒಂದು 12:30 ಹೊತ್ತಿಗೆ ಮೀಡಿಯಾ ಬ್ರೀಫಿಂಗ್ನಲ್ಲಿ ಸಚಿವರು ಈ ಬಗ್ಗೆ ಕ್ಲಾರಿಟಿನ ಕೊಡೋರಿದ್ದಾರೆ. ಇನ್ನು ಸ್ಪ್ರೆಡ್ಡಿಂಗ್ ವಿಚಾರ ಅಂತ ನೋಡಿದಾಗ ಬೆಂಗಳೂರಿನಲ್ಲಿ ಅತಿ ಹೆಚ್ಚು JN.1 ಕಾಣಿಸ್ಕೊಂಡಿದೆ. ಆಕ್ಟಿವ್ ಕೇಸಸ್ಗಳು ಕೂಡ
ಸಾಕಷ್ಟು ಕಳೆದ 3 ದಿನಗಳಿಂದ ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಈಗ ಬಂದಿರುವಂತಹ ಆಕ್ಟಿವ್ ಕೇಸ್ಗಳನ್ನು ಜಿನೋಮಿಕ್ ಸೀಕ್ವೆನ್ಸಿಗೆ ಕಳಿಸಲಾಗಿದೆ. ನಾಳೆ ಅದರ ರಿಪೋರ್ಟ್ ಬರಲಿಕ್ಕಿದೆ. ಈ ಮೂಲಕ ಬೆಂಗಳೂರಿನಲ್ಲಿ ಈಗ 20 ಇದೆ. ಅದು ಏನಾದರೂ ಡಬ್ಬಲ್ ಆಗ್ಬೋದಾ ಅನ್ನೋ ಒಂದು ಆತಂಕ ಕೂಡ ಆರೋಗ್ಯಾಧಿಕಾರಿಗಳ ಮನದಲ್ಲಿ ಇರುವಂಥದ್ದು. ಅಂದರೆ ಸ್ಪ್ರೆಡ್ನಿಂಗ್ ಇದ್ರೂ ಕೂಡ ರಿಕವರಿ ರೇಟು ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ಈ ಐಸೋಲೇಷನು ಅಥವಾ ಚಿಕಿತ್ಸೆ ವಿಧಾನದಲ್ಲಿ ಏನಾದರೂ ಬದಲಾವಣೆಗಳನ್ನು ತರಬೇಕಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಆಗುವಂತಹ ಸಾಧ್ಯತೆ ಇದೆ. ರಂಜಿತ್, ದೀಪ್ತಿ, ಈಗ ಬೆಂಗಳೂರೇ ಹಾಟ್ಸ್ಪಾಟ್ ಅನ್ನೋದು ಈ ಕೋವಿಡ್ಗೆ, ಆ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಏನಾದರೂ ಹೆಚ್ಚಿನ ಮುಂಜಾಗ್ರತೆ ಅಥವಾ ಮುನ್ನೆಚ್ಚರಿಕಾ ಕ್ರಮ ಏನಾದರೂ ತೆಗೆದುಕೊಳ್ಳಬಹುದಾ, ಹೇಗೆ ಅಂತ ದೀಪ್ತಿ? ರಂಜಿತ್, ಕ್ಯಾಬ್ ಅಂದರೆ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರನ್ನು ಸ್ಟ್ರಿಕ್ಟಾಗಿ ಜಾರಿ ಮಾಡಬೇಕು ಅಂತ ಹೇಳುವಂತಹ ಸಾಧ್ಯತೆ ಇದೆ. ಎಲ್ಲೆಲ್ಲ ಜನಸಂದಣಿ ಆಗುತ್ತೆ, ಯಾಕಂದರೆ ಸೆಲೆಬ್ರೇಷನ್ ಅಂದ ಕೂಡಲೇ ಸಾಕಷ್ಟು ಜನ ಸೇರ್ತಾರೆ. ಅದು ರೆಸ್ಟೋರೆಂಟ್, ಪಬ್ ಇರ್ಬೋದು ಅಥವಾ MG ರೋಡ್, ಬ್ರಿಗೇಡ್ ರೋಡ್ಗಳಲ್ಲಿ ಸಾಕಷ್ಟು ಜನ ಸೇರ್ತಾರೆ. ಈ ಸೇರುವಂತಹ ಸಂದರ್ಭದಲ್ಲಿ ಅವರಿಗೆ ಮಾಸ್ಕನ್ನು ಕಡ್ಡಾಯ ಮಾಡುವಂತಹ ಸಾಧ್ಯತೆಗಳಿದೆ. ಈ ಒಂದಿಷ್ಟು ಬದಲಾವಣೆಗಳನ್ನು, ಮಾರ್ಪಾಡುಗಳನ್ನು ಅಂದರೆ ಕ್ರಮಗಳನ್ನು ಜಾರಿ ಮಾಡುವಂತಹ ಸಾಧ್ಯತೆಗಳಿದೆ. ಮತ್ತು ಈ ಬಸ್ಗಳಲ್ಲಿ ಏನಾದರೂ ಓಡಾಡಬೇಕಾದ್ರೆ ಮಾಸ್ಕನ್ನು ಹಾಕಬೇಕಾ, ಮೆಟ್ರೋದಲ್ಲಿ ಓಡಾಡಬೇಕಾದ್ರೆ ಮಾಸ್ಕನ್ನು ಹಾಕೋಬೇಕಾ, ಅದ್ರ ಬಗ್ಗೆನೂ ಕೂಡ ಸಚಿವರಿಂದ ಮಾಹಿತಿಯನ್ನು ಪಡೆದುಕೊಂಡು ಈ ಸ್ಪ್ರೆಡ್ಡಿಂಗ್ ರೇಟನ್ನು ಕಮ್ಮಿ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ಆಗುವಂತಹ ಸಾಧ್ಯತೆ ಇದೆ. ಸಚಿವರು ಹೇಳಿರೋ ಪ್ರಕಾರ ಟ್ಯಾಕ್ ತಜ್ಞರು ಈಗಾಗಲೇ ಸಭೆಯನ್ನು ನಡೆಸಿ ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ಬ್ರೀಫ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪ್ರಾಬ್ಲಿ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಅದರ ಬಗ್ಗೆ ಒಂದಿಷ್ಟು ಕ್ಲಾರಿಟಿ ಸಿಗುತ್ತೆ. ಆದರೆ ನ್ಯೂ ಇಯರ್ಗೆ ಪ್ರತ್ಯೇಕವಾದಂತಹ ರೂಲ್ಸನ್ನು ತರೋ ಬಗ್ಗೆ ಸರ್ಕಾರಕ್ಕಾಗಲಿ ಆರೋಗ್ಯ ಇಲಾಖೆಗೆ ಆಗಲಿ ಯಾವುದೇ ಚಿಂತನೆ ಇಲ್ಲ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದೀಪ್ತಿ. ಬೇರೆ ಕಡೆಯನ್ನು ಪ್ರವೇಶಿಸಲಾಗಿಲ್ಲ ಮತ್ತು ಅದೇ ರೀತಿ ಸಾರ್ವಜನಿಕರು ಬರ್ತಾರೆ. ಸೋಂಕಿತರ ಸಂಖ್ಯೆ ಜಾಸ್ತಿ ಇದೆ ಬೆಂಗಳೂರಿನಲ್ಲಿ. ಬೆಂಗಳೂರೇ ಹಾಟ್ಸ್ಪಾಟ್ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಬೆಂಗಳೂರಿನಲ್ಲಿ ಏನಾದರೂ ಬೆಂಗಳೂರನ್ನು ಕೇಂದ್ರೀಕರಿಸಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕಾ ಅನ್ನೋದು ಇವತ್ತು 12 ಗಂಟೆಗೆ ಈ ಸಲಹಾ ಸಮಿತಿ ಏನಿದೆಯಲ್ಲ, ಉಪಸಮಿತಿ, ಇದರ ನೇತೃತ್ವದಲ್ಲಿ ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ನಲ್ಲಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಹೊಸ ವರ್ಷದ ಸಂಭ್ರಮ ಒಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿ ಜೋರಾಗಿರುತ್ತೆ. ಹೀಗೆಲ್ಲ ಇರುವ ನಾವು ಆಯೋಜಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈಗ ಈ ಹೊಸ ವರ್ಷಾಚರಣೆಗೆ ಪೂರ್ವಭಾವಿಯಾಗಿ ಕೆಲವು ಸಿದ್ಧತೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ ಈ ಡ್ರಗ್ ಯೂಸೇಜ್ ಏನಿದೆ, ಡ್ರಗ್ಸಿಂದ ಓವರ್ಡೋಸ್ ಆಗ್ತಕ್ಕಂಥದ್ದು ಅಥವಾ ಡ್ರಗ್ಸ್ ಇದು ಮಾಡಿ ಕನ್ಸ್ಯೂಮ್ ಮಾಡಿ ವಾಹನ ಚಲಾಯಿಸ್ತಕ್ಕಂಥದ್ದು. ಇವತ್ತಿನ ಮೀಟಿಂಗ್ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಎಲ್ಲರೂ ಕೂಡ ಈಗ ನೋಡ್ತಾ ಇರೋದು ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಏನಾದರೂ ನಿಯಮಗಳನ್ನು ಜಾರಿಗೆ ತಂದು ಆ ಸಂಭ್ರಮಕ್ಕೆ ಏನಾದರೂ ಕಡಿವಾಣ ಹಾಕ್ತಾರಾ ಅನ್ನೋದನ್ನು ಎದುರು ನೋಡ್ತಾ ಇದ್ದಾರೆ. ಹೀಗಾಗಿ ಇವತ್ತಿನ ಮೀಟಿಂಗ್ ಏನಿದೆ ಅದರಲ್ಲಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಕೋವಿಡನ್ನು ಕಂಟ್ರೋಲ್ ಮಾಡುವ ದೃಷ್ಟಿಯಿಂದ ಏನೇನು ಕ್ರಮವನ್ನು ತೆಗೆದುಕೊಳ್ಬೇಕು ಮತ್ತು ಮುನ್ನೆಚ್ಚರಿಕಾ ಕ್ರಮಗಳು ಹೇಗೆ ಇರಬೇಕು ಅನ್ನೋದ್ರ ಕುರಿತಾಗಿ.